ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಇತರೆಡೆ ಅಸ್ಸಾಂ ಹಾಗೂ ಇನ್ನಿತರ ಕಡೆಗಳಿಂದ ಬಂದಂತಹ ವಲಸೆ ಕಾರ್ಮಿಕರಿಂದ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವ ದೌರ್ಜನ್ಯ ಹಾಗೂ ಮಾರುಕಟ್ಟೆಯಲ್ಲಿ ಮಾರ್ತಾ ಇರುವ ತಂಬಾಕು ಉತ್ಪನ್ನಗಳ ಹಾಗೂ ಇನ್ನಿತರ ವಸ್ತುಗಳ ಮಾರಾಟದಿಂದಾಗಿ ಕೊಡಗು ಜಿಲ್ಲೆಯ ಜನತೆಯ ಮೇಲೆ ಆಗ್ತಾ ಇರುವ ದುಷ್ಪರಿಣಾಮ ಹಾಗೂ ಕೆಲವು ಗ್ರಾಮೀಣ ಭಾಗದಲ್ಲಿ ಸಂಜೆಯ ಸಮಯ ಮದ್ಯಪಾನ ಸೇವಿಸಿ ಸ್ಥಳೀಯರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇರುವುದು ಕಂಡುಬರ್ತಾ ಇದೆ. ಜಿಲ್ಲೆಯ ಹಲವು ಮಾರುಕಟ್ಟೆಯಲ್ಲಿ ಇವರು ವ್ಯಾಪಾರಕ್ಕಿಳಿದು ಅಶುಚಿತ್ವವಾದ ತಿಂಡಿ ತಿನಿಸುಗಳನ್ನು ಮಾರ್ತಾ ಇದ್ದಾರೆ ಹಾಗೂ ಇದಕ್ಕೆ ಯಾವುದೇ ಆಹಾರ ಇಲಾಖೆಯ ಪರವಾನಗಿ ಇಲ್ಲದೆ ರಾಜಾರೋಷವಾಗಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದಲ್ಲದೆ ತಂಬಾಕು ಉತ್ಪನ್ನಗಳಾದ ಗುಟ್ಕಾ, ಬೀಡಿ, ಸಿಗರೇಟ್ಗಳನ್ನು ಕೂಡ ಮಾರ್ತಾ ಇದ್ದಾರೆ. ಇವರಲ್ಲಿ ಕೆಲವರು ಅಪರಾಧ ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗಿದ್ದು ಮುಂದಿನ ದಿನಗಳಲ್ಲಿ ಕೊಡಗಿಗೆ ಮಾರಕವಾಗುವ ಲಕ್ಷಣಗಳು ಕಂಡುಬರ್ತಾ ಇದ್ದು, ಕೆಲ ದಿನಗಳ ಹಿಂದೆ ಸ್ಥಳೀಯ ವಾಹನ ಚಾಲಕನ ಮೇಲೆ ಹಲ್ಲೆ ಖಂಡಿಸಿ ಕೊಡಗು ಹಿತರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳು ಹಾಗೂ ಕೊಡಗು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ಇವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಂಡು ಇವರ ಮೂಲ ದಾಖಲಾತಿಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭ ವೇದಿಕೆ ಅಧ್ಯಕ್ಷರಾದ ರವಿಗೌಡ, ಉಪಾಧ್ಯಕ್ಷರಾದ ನಾಗೇಶ್, ಕಾರ್ಯದರ್ಶಿ ಹಾಗೂ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಅವರಿಂದ ಸ್ವಲ್ಪ ಅಲ್ಲಿ ವಿಲೇಜ್ ಅವರಿಗೆ ಸಂಜೆ ಹೊತ್ತು ಕುಡಿದು ಗಲಾಟೆ ಮಾಡೋದೆಲ್ಲ ಆಗ್ತಾ ಉಂಟು. ತಮ್ಮ ಗಮನ ತರ್ತೀನಿ. ಯಾಕೆಂತಂದರೆ ಅವರು ಯಾರು ಗುತ್ತಿಗೆದಾರ ಬಳಿ ಇರ್ಬೋದು, ಇಲ್ಲ ಕೊಡಗಿಗೆ ಬಂದಿದ್ದಾರೆ, ಕೆಲಸಗಳು ಕೂಡ ಮಾಡ್ತಾರೆ. ಆದರೆ ಏನಂತಂದರೆ ಅವ್ರದ್ದು ದಬ್ಬಾಳಿಗಳು ಮೊನ್ನೆ ದಿನ ಒಂದು ಆಟೋ ಚಾಲಕರ ಮೇಲೆ ಅಲ್ಲಿಗೆ ಪ್ರಯತ್ನ ಮಾಡಿದ್ದಾರೆ. ಇದೇ ಥರ ಬೇರೆ ಬೇರೆ ಅವ್ಯವಹಾರಗಳು ಕೂಡ ಆಗ್ತದೆ. ಅದೇ ಥರ ಈಗ ಏನಂತಂದರೆ ಅವ್ರು ಕಾರ್ಮಿಕರಾಗಿ ಕೊಡಗಿಗೆ ಬಂದಿರೋರು ಅವ್ರೀಗ ಕೆಲವು ಭಾಗದಲ್ಲಿ ವ್ಯಾಪಾರಕ್ಕೂ ಕೂಡ ಹೇಳ್ತಿದ್ದಾರೆ. ಅದರಿಂದ ನಮ್ಮ ಸ್ಥಳೀಯರಿಗೆ ತೊಂದರೆ ಆಗ್ತಾ ಉಂಟು. ಮತ್ತೆ ಅವರು ತೋಟಗಳಲ್ಲಿ ಮತ್ತೆ ಕಟ್ಟಡ ಕಾರ್ಮಿಕರಿಗೆ ಕಾರ್ಯನಿರ್ವಹಿಸ್ತಾರೆ. ಅವರು ಅಸ್ಸಾಮನೇ ಅಂತ ಹೇಳೋದು ಐಡೆಂಟಿಫೈಗಳು ಆಗಬೇಕು ನಾವು. ಅದರಿಂದ ನಮ್ಮ ಗಮನಕ್ಕೆ ತರ್ತೀವಿ. ಈಶ್ವರ ಹತ್ರ ಹೋಗಿ ಅವ್ರು ಇಲ್ಲ ಅಲ್ಲಿ ನಮ್ಮ ಗಮನಕ್ಕೆ ತರ್ತೀವಿ. ಏನು ಕಾರ್ಮಿಕ ಇಲಾಖೆಯಿಂದ ಅವರು ಏನು ಅಸ್ಸಾಂ ಮೂಲದವರ ಇಲ್ಲ ಹೊರಗಿನ ಭಾಗದಿಂದ ಬಂದಿದ್ದಾರೆ ಅಂತ ಹೇಳೋದು ಐಡೆಂಟಿಫೈಗಳು ಆಗಬೇಕು. ಅವ್ರ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು. ಅದು ಮತ್ತೆ ಈಗ ಕೆಲವು ಮಾರುಕಟ್ಟೆಗಳಲ್ಲಿ ಅವರು ಏನಂತಂದ್ರೆ ಗುಟ್ಕಾದಂಥ ವಸ್ತುಗಳನ್ನು ಕೂಡ ಮಾಡ್ತಾರೆ. ಮೊನ್ನೆ ತಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೇಕು, ಸೋಷಿಯಲ್ ಮೀಡಿಯಾ ಕೂಡ ಬಂದಿದೆ. ಮತ್ತೆ ಅವರು ಒಂದು ರಸಗುಲ್ಲ ಜಾಮೂನ್ ಥರ ಮಾಡ್ತಾರೆ. ಅದು ಫುಡ್ ಅದಕ್ಕಿಂತ ಅದು ಪರ್ಮಿಷನ್ ಕೂಡ ತಗೊಂಡಿಲ್ಲ. ಮಡಿಕೇರಿ ಮಾರ್ಕೆಟಲ್ಲಿ ಮಾಡ್ತಾರೆ. ಮತ್ತೆ ನಾಲ್ಕು ಮಾದಾಪುರ ಮಾರ್ಕೆಟೆಲ್ಲ ಮಾಡ್ತಿದ್ದಾರೆ ಮೇಡಮ್. ಗುಲಾಬ್ ಜಾಮೂನ್ ಮತ್ತು ರಸಗುಲ್ಲ. ಈಗಾಗಲೇ ಕೊಡಗು ಜಿಲ್ಲೆಗೆ ಅಸ್ಸಾಂ ಮತ್ತು ಇನ್ನಿತರ ಮೂಲದ ಕಾರ್ಮಿಕರು ಆಗಮಿಸಿದ್ದಾರೆ. ತೋಟ ಮತ್ತು ಕಟ್ಟಡ ಕಾರ್ಮಿಕರಾಗಿ ಕೊಡಗು ಜಿಲ್ಲೆಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ ಕೆಲವು ದಿನದಿಂದ ಏನು ಮಡಿಕೇರಿ ನಗರದ ಗಾಳಿಬೀಡು ಬಳಿ ಒಂದು ಆಟೋ ಚಾಲಕನಿಗೆ ಹಲ್ಲೆ ಪ್ರಯತ್ನ ಕೂಡ ಮಾಡಿದರು. ಮತ್ತು ಮೊನ್ನೆ ದಿನ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ಬೋದು, ಏನು ಮಡಿಕೇರಿ ಮಾರುಕಟ್ಟೆಯಲ್ಲಿ ಏನು ನಿಷೇಧಿತ ಗುಟ್ಕಾ ಪದಾರ್ಥ, ಬೀಡಿ, ಸಿಗರೆಟ್, ತಂಬಾಕು ಇದನ್ನು ಮಾರಾಟ ಮಾಡ್ತಿದ್ರು. ಮತ್ತು ಅದೇ ರೀತಿ ಏನು ಇದು ಫುಡ್ ಅಥಾರಿಟಿಯಿಂದ ಯಾವುದೇ ಪರವಾನಗಿ ಪಡೆಯದೆ ಗುಲಾಬ್ ಜಾಮೂನ್ ಮತ್ತು ರಸಗುಲ್ಲ ರೀತಿಯ ಇನ್ನೂ ಯಾವುದೆಲ್ಲ ಪದಾರ್ಥಗಳನ್ನ ಮಾರಾಟ ಮಾಡ್ತಿದ್ರು. ಇದರ ಬಗ್ಗೆ ನಾವು ಕೂಡ ಅದನ್ನು ತಡೆದು ಮತ್ತು ನಮ್ಮ ಮಾಧ್ಯಮದವರು ಜಾನ್ಸನ್ ಪ್ರೈಮರಿಗೂ ಕೂಡ ಅದನ್ನು ಮಾಧ್ಯಮದ ಮುಖಾಂತರ ಗಮನಕ್ಕೆ ತಂದಿದ್ದಾರೆ. ಈಗ ಮಡಿಕೇರಿ ನಗರಸಭೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಈ ರೀತಿ ಎಲ್ಲೆಂದರಲ್ಲಿ ಯಾವುದು ಪರ್ಮಿಷನ್ ಇಲ್ಲದೆ ಅಸ್ಸಾಂ ಮೂಲ ಮತ್ತು ಇನ್ನಿತರ ಕಾರ್ಮಿಕರು ಮತ್ತು ಬೇರೆ ಹೊರ ರಾಜ್ಯದವರು ಯಾವುದೇ ಪರ್ಮಿಷನ್ ಪಡೆಯದ ಏನು ಫುಡ್ ಅಥಾರಿಟಿಯಿಂದ ಪರ್ಮಿಷನ್ ಪಡೆದ ಈ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡ್ತಿದ್ದಾರೆ. ಇದರಿಂದ ಇಲ್ಲಿಯ ಸ್ಥಳೀಯ ಜನರಿಗಾಗಿರ್ಬೋದು, ಬೇರೆಯವರಿಗಾಗಿರ್ಬೋದು ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ತೆಗೊಳ್ತಾರೆ ಅಂತೇಳೊಂದು ಯಕ್ಷಪ್ರಶ್ನೆ ಆಗಿದೆ. ಆ ವಿಚಾರವಾಗಿ ಏನು ಈ ಅಸ್ಸಾಂ ಕಾರ್ಮಿಕರು ಏನು ಹಳ್ಳಿಗಾಡು ಪ್ರದೇಶಗಳಲ್ಲಿ ಸಂಜೆ ಹೊತ್ತು ಮದ್ಯಪಾನ ಹಾಗೂ ಇನ್ನಿತರ ಅಕ್ರಮ ಚಟುವಟಿಕೆ ಮತ್ತು ಅಲ್ಲಿಯ ಸ್ಥಳೀಯರಿಗೆ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಇದರ ಬಗ್ಗೆ ನಾವು ಇವತ್ತು ಮಡಿಕೇರಿಯ ಜಿಲ್ಲಾಡಳಿತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಅದೇ ಥರ ಕಾರ್ಮಿಕ ಇಲಾಖೆಗೆ ಕೂಡ ಒಂದು ಮನವಿ ಪತ್ರಗಳು ಕೊಟ್ಟಿದ್ವಿ. ಈ ಕಾರ್ಮಿಕರಾಗಿ ಯಾರು ಕಾರ್ಯನಿರ್ವಹಿಸಿದರೆ ಅವ್ರ ಬಗ್ಗೆ ಒಂದು ಎಚ್ಚರ ವಹಿಸಬೇಕು. ಅವರ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು. ಇವರು ಅಸ್ಸಾಂ ಮೂಲದವರ ಅಥವಾ ಬಾಂಗ್ಲಾದಿಂದ ಬಂದವರು ಅಂತ ತನಿಖೆ ಕೂಡ ಆಗಬೇಕು. ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ಇದರ ಬಗ್ಗೆ ಒಂದು ಕ್ರಮ ತೆಗೊಳ್ಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇವರ ಏನು ಆಟೋಟೋಪ ಮತ್ತು ನಮ್ಮ ಸ್ಥಳೀಯರ ಮೇಲೆ ಇವರು ಏನು ದಬ್ಬಾಳಿಕೆ ಮಾಡ್ತಾರೆ, ಈ ದಬ್ಬಾಳಿಕೆಯನ್ನು ತಡಿಬೇಕು. ಏಕೆಂತ ಹೇಳಿದ್ರೆ ಅವರು ಕೂಲಿ ಕಾರ್ಮಿಕರಾಗಿ ಬಂದವರು ಕೂಲಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಹೊರತು ನಮ್ಮ ಮೇಲೆ ಏನು ದಬ್ಬಾಳಿಕೆ ಮಾಡೋದನ್ನು ನಿಲ್ಲಿಸಬೇಕು. ಅದೇ ರೀತಿ ಇವತ್ತು ನಾವು ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಇವರ
ದಬ್ಬಾಳಿಕೆ ಆಟೋಟೋಪ ನಿಲ್ಲದಿದ್ದರೆ ನಾವು ಕೊಡಗು ಹಿತರಕ್ಷಣಾ ವೇದಿಕೆಯಿಂದ ಬೃಹತ್ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ.